ಹಲೋ ಹಾಯ್ ನಮಸ್ತೆ ಎಲ್ರಿಗೂ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಡ್ರೈ ಜಾಮೂನನ್ನು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ. ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ. ಮೊದಲನೇದಾಗಿ ನಾನು 350 ಗ್ರಾಮ್ನಷ್ಟು MTR ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ ಇವಾಗ. ನಂತರ ಇದಕ್ಕೆ ಅರ್ಧ kg ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ತುರಿ ಒಂದು 4 ಸ್ಪೂನ್ನಷ್ಟು, ನಂತರ ಒಂದು 4 ಏಲಕ್ಕಿಯನ್ನು ಈ ಥರ ಕ್ರಷ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಜಾಮೂನಿಗೆ ಬೇಕಾಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಜಾಮೂನ್ ಮಿಕ್ಸಿಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾದಬೇಕಾಗತ್ತೆ. ಇದಕ್ಕೆ ನಾವು ಏನಂತಂದರೆ ಕೇವಲ ಕೈ ಬೆರಳಿಂದ ಮಾತ್ರ ಈ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಈ ಹಿಟ್ಟಿಗೆ ನಾವು ಯಾವುದೇ ರೀತಿ ಚಪಾತಿ ಅಥವಾ ನಾವು ಜೋಳದ ರೊಟ್ಟಿಗೆ ಏನು ಅಂಗೈ ಹಚ್ಚಿಬಿಟ್ಟು ನಾವು ಹಿಟ್ಟನ್ನು ನಾದ್ತೀವಲ್ವ, ಆ ರೀತಿ ನಾವು ಈ ಹಿಟ್ಟನ್ನು ನಾದಬಾರ್ದು. ಕೇವಲ ಕೈ ಬೆರಳಿನಿಂದ ಮಾತ್ರ ಈ ಹಿಟ್ಟನ್ನು ನಾದ್ಕೊಳ್ಬೇಕು. ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು. ಕೆಲವೊಬ್ಬರು ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ ಹಾಲನ್ನು ಕೂಡ ಹಾಕ್ತಾರೆ ಫ್ರೆಂಡ್ಸ್. ಬಟ್ ಇದರಲ್ಲಿ ನಾನಿವಾಗ ಏನಂದರೆ ಕೇವಲ ನೀರನ್ನು ಯೂಸ್ ಮಾಡ್ಕೊಂಬಿಟ್ಟು ಮಾತ್ರ ಮಾಡ್ತಾಯಿದ್ದೀನಿ. ಇಷ್ಟೇ ಮಾಡಿದರೂ ಕೂಡ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತವೆ ನೋಡಿ ಫ್ರೆಂಡ್ಸ್. ಆಮೇಲೆ ಇದು ಕಂಪ್ಲೀಟಾಗಿ ನಾವು ಎಷ್ಟೊಂದು ಜಾಮೂನನ್ನು ಕೇವಲ ಒಂದು 15 ನಿಮಿಷದಲ್ಲಿ ಮಾಡ್ತೀವಿ ನೋಡ್ರಿ. ಇವಾಗ ಎಲ್ಲ ಹಿಟ್ಟು ನಾದಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಲಾಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಇದನ್ನು ಒಂದು 5 ನಿಮಿಷ ನೆನೆಯಲಿಕ್ಕೆ ಬಿಡ್ತೀವಿ. ನಂತರ ಈ ಒಂದು ಸಕ್ಕರೆಗೆ ನಾವು ಒಂದು ಪಾತ್ರೆಯಲ್ಲೇ ಹಾಕ್ಕೊಂಡಿದ್ವಲ್ವ ಸಕ್ಕರೆ, ಅರ್ಧ kg ಸಕ್ಕರೆಯನ್ನು, ಅದಕ್ಕೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಪಾಕ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಹಚ್ಚಿಬಿಟ್ಟು ಇಡ್ತೀವಿ. ಇವಾಗ ನೋಡಿ, ಇದನ್ನು ಸ್ಟಾರ್ಟಿಂಗು ಸಕ್ಕರೆ ಕರಗೋವರೆಗೆ ಮಾತ್ರ ನಾವು ಹೈ ಫ್ಲೇಮಲ್ಲಿನೇ ಇಟ್ಟು ಪಾಕ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕೈ ಆಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ಟಾರ್ಟಿಂಗ್ ಕೈ ಆಡಿಸ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಹಂತವಾಗಿ ಸಕ್ಕರೆ ಕರಗ್ತಾ ಇದೆ. ಸೊ ನಾವು ಇದನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಜಾಮೂನನ್ನು ಉಂಡೆಗಳನ್ನು ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಜಾಮೂನಿನ ಹಿಟ್ಟಿಗೆ ನಾವು 5 ನಿಮಿಷ ಆಗಿದೆ. ಇವಾಗ ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇವಾಗ ನಾವು ಅಂಗೈಯನ್ನು ಹಚ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಎಣ್ಣೆಯನ್ನು ಹಚ್ಚಿಬಿಟ್ಟು ಈ ಥರ ನಾದಿದ ನಂತರ ಫ್ರೆಂಡ್ಸ್, ನಾವು ಜಾಮೂನನ್ನು ಉಂಡೆಗಳನ್ನಾಗಾದರೂ ಮಾಡ್ಬೋದು, ಅಥವಾ ಯಾವ ಥರ ಶೇಪ್ ನಮಗೆ ಇಷ್ಟ ಆಗುತ್ತೋ ನಾವು ಆ ಶೇಪಲ್ಲಿ ಕೂಡ ಮಾಡ್ಬೋದು. ಇವನ್ನ ಸ್ವಲ್ಪ ಕೈಗೆ ಎಣ್ಣೆಯನ್ನು ಈ ಥರ ಸವರ್ಕೋಬೇಕು. ಈ ಜಾಮೂನಿನ ಹಿಟ್ಟಿನ ಉಂಡೆಗಳನ್ನು ಸ್ವಲ್ಪ ನಾವು ಆದಷ್ಟು ಚಿಕ್ಕದಾಗಿ ತೊಗೋಬೇಕಾಗತ್ತೆ. ಚಿಕ್ಕದಾಗಿ ತೊಗೊಂಡ್ಬಿಟ್ಟು, ಅಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅವು ಅರಳ್ತವೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ತೊಗೋಬೇಕಾಗತ್ತೆ. ನೋಡಿ, ಇಲ್ಲಿ ಇದು ಒಂದೇ ಶೇಪು. ನಂತರ ನಾವು ಈ ರೌಂಡ್ ಮಾಡಿದ ತಕ್ಷಣ ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಅದನ್ನು ಪ್ರೆಸ್ ಮಾಡಿಬಿಟ್ಟು ಮತ್ತೆ ನಾವು ರೋಲ್ ಮಾಡಿದರೆ ಜಾಮೂನ್ ಏನಾಗುತ್ತೆ, ನೀವು ಕರಿದ ನಂತರ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಒಡೆಯಲ್ಲ. ಫಸ್ಟಿಗೆ ರೌಂಡ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ಮತ್ತೆ ನಾವು ರೌಂಡ್ ಶೇಪಲ್ಲಿ ಜಾಮೂನಿನ ಉಂಡೆಗಳನ್ನು ರೆಡಿ ಮಾಡ್ಕೋಬೋದು. ಈ ಥರ ಸಿಲಿಂಡರ್ ಆಕಾರದಲ್ಲಾದರೂ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾವ ಥರ ಇಷ್ಟಪಡ್ತಾರ ಅಥವಾ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ
ಮಾಡ್ಕೋಬೋದು. ಮೇನ್ ಈ ಉಂಡೆಗಳನ್ನು ಮಾಡೋದ್ರಲ್ಲಿಯೇ ಟ್ರಿಕ್ ಇದೆ ಫ್ರೆಂಡ್ಸ್. ಅದನ್ನು ರೌಂಡಾಗಿ ಮಾಡಿದ ನಂತರ ನಾವು ಪ್ರೆಸ್ ಮಾಡ್ತೀವಲ್ವ, ಪ್ರೆಸ್ ಮಾಡಿಬಿಟ್ಟು ಮತ್ತೆ ರೌಂಡ್ ಮಾಡ್ತೀವಲ್ವ, ಇದರಿಂದನೇ ಜಾಮೂನ್ಗಳು ಒಡೆಯೋದಿಲ್ಲ. ಈ ಉಂಡೆಗಳನ್ನು ಮಾಡ್ತಾನೆ ನಾವು ಪಾಕ ಏನಾಗಿದೆ ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಪಾಕ. ಇದನ್ನು ನಾವು ಯಾವ ಥರ ನೋಡಬೇಕು ಅಂತಂದರೆ ಕೈಗೆ ಹಚ್ಕೊಂಡ್ಬಿಟ್ಟು ಬೆರಳಿಗೆ ಹಚ್ಕೊಂಡ್ಬಿಟ್ಟು ನೋಡಬೇಕು. ಈ ಥರ ಬೆರಳಿಗೆ ಹಚ್ಕೊಂಡ್ಬಿಟ್ಟು ನೋಡಬೇಕು. ಇದು ಒಂದು ಎಳೆ ಬರಬಾರ್ದು ಫ್ರೆಂಡ್ಸ್. ಇದು ಒಂದು ಎಳೆ ಬರಬಾರ್ದು, ಕೇವಲ ನಮಗೆ ಜಿಡ್ಡು ಮಾತ್ರ ಬೆರಳಿಗೆ ಅಂಟಬೇಕು. ಅಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ಎಳೆ ಮಾತ್ರ ಬರಬಾರ್ದು. ಇಷ್ಟಾದರೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ. ಇದಾದ ನಂತರ ಈ ಪಾತ್ರೆಯನ್ನು ನಾವು ಪಾಕ ತಣ್ಣಗಾಗಲಿಕ್ಕೆ ಸೈಡಿಗೆ ಇಟ್ಬಿಟ್ಟು ನಾವು ಜಾಮೂನಿನ ಉಂಡೆಗಳನ್ನು ಕರಿಲಿಕ್ಕೆ ಇವಾಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಹಾಗೆಯೇ ನಾವು ಎಣ್ಣೆ ಸ್ಟಾರ್ಟಿಂಗು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆನ ಕಾಸ್ತೀವಿ. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀವಿ. ನಾವು ಡೈರೆಕ್ಟಾಗಿ ಹೈ ಫ್ಲೇಮಲ್ಲಿ ಇಟ್ಟಾಗನೇ ಈ ಉಂಡೆಗಳನ್ನು ನಾವು ಎಣ್ಣೆಯಲ್ಲಿ ಹಾಕಬಾರ್ದು. ಏಕೆಂದರೆ ಅದು ಮೇಲೆ ಮಾತ್ರ ಬೆಂದಿರೋ ಹಾಗೆ ಕಾಣುತ್ತೆ, ಕರೆದಿರೋ ಹಾಗೆ ಕಾಣುತ್ತೆ. ಬಟ್ ಅದು ಯಾವುದೇ ರೀತಿ ಒಳಗಿನ ಹಿಟ್ಟೆಲ್ಲ ನಮಗೆ ಕರಿಬೇಕು ಫ್ರೆಂಡ್ಸ್. ಆ ರೀತಿ ಕರಿಬೇಕು ಅಂತಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿನೇ ಎಣ್ಣೆಯನ್ನು ಕಾಯಿಸಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಸೊ ನಾನು ಒಂದೊಂದು ಜಾಮೂನಿನ ಹಿಟ್ಟಿನ ಉಂಡೆಗಳನ್ನು ಹಾಕ್ಕೊಂಡು ಕರಿತಾ ಇದ್ದೀನಿ. ಈ ಥರ ಬಬಲ್ಸ್ ಬರ್ತವೆ ಫ್ರೆಂಡ್ಸ್. ಅವು ಬಬಲ್ಸ್ ಬಂದು ಜಾಮೂನಿನ ಉಂಡೆಗಳನ್ನು ಅದ್ರಾಗ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸೆಕೆಂಡ್ಸಲ್ಲಿ ಅವು ತಾನೇ ಮೇಲೆ ಬರ್ತವೆ. ಅಲ್ಲಿ ಮಟ್ಟ ನಾವು ಕಾಯಿಸ್ಕೋಬೇಕಾಗತ್ತೆ ಎಣ್ಣೆಯನ್ನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೋಡಿ. ನಾವು ಯಾವತ್ತು ನಮಗೆ ಯಾವ ಥರ ಜಾಮೂನಿನ ಉಂಡೆಗಳು ದೊಡ್ಡ ಪ್ರಮಾಣದಲ್ಲಿ ಬೇಕಂದರೆ ನಾವು ಅದಕ್ಕಿಂತ ಸ್ವಲ್ಪ ಹಿಟ್ಟನ್ನೇ ತೊಗೊಂಡ್ಬಿಟ್ಟು ಉಂಡೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ ಇವಾಗ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೇಗೆ ಅವು ಡಬಲ್ ಆದವು ಫ್ರೆಂಡ್ಸ್. ಅವು ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಉಂಡೆಯನ್ನು ಮಾಡ್ಕೊಂಡಿದ್ವಿ. ಇವಾಗ ನಾವು ಈ ಜಾಮೂನನ್ನು ಉಂಡೆಗಳನ್ನು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ಗೋಲ್ಡನ್ ಕಲರ್ ಆಗಿವೆ. ಸೊ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ತೀವಿ. ಹಾಕಿದ ನಂತರ ಉಳಿದ ಎಲ್ಲ ಜಾಮೂನಿನ ಹಿಟ್ಟಿನ ಉಂಡೆಗಳನ್ನು ನಾವು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಗೋಲ್ಡನ್ ಕಲರಲ್ಲಿ. ಇದೇ ರೀತಿ ನಾವು ಉಳಿದ ಹಿಟ್ಟನ್ನು ಎಲ್ಲ ಈ ಜಾಮೂನಿನ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಇದೇ ರೀತಿಯಾಗಿ ಕರೆದು ನಾವು ಒಂದು ಪಾತ್ರೆಯಲ್ಲಿ ಹಾಕಿಡಬೇಕಾಗತ್ತೆ. ಅದು ಸ್ವಲ್ಪ ಆರಿದ ನಂತರ ನಾವು ಅದನ್ನು ಈ ಪಾಕ ಏನು ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಇನ್ನೂ ಒಂದು 2 ಸೆಕೆಂಡ್ನಷ್ಟು ಬಿಟ್ಬಿಟ್ಟು ನಾವು ಅದನ್ನು ತೆಗಿಯೋಣ. ಇವಾಗ ಇದೆಲ್ಲ ಕರೆದು ಎಲ್ಲ ಪ್ರೊಸೀಜರ್ ಮುಗಿದ ತಕ್ಷಣ ನಾವು ಕರೆದಿರೋ ಉಂಡೆಗಳನ್ನು ಎಲ್ಲನೂ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಪಾಕದಲ್ಲಿ ಹಾಕಿದ ನಂತರ ಒಂದು 15 ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ನಾವು ಇದಕ್ಕೆ ಏನಂದರೆ ನಾವು ಏಲಕ್ಕಿಯನ್ನು ತೊಗೊಂಡಿದ್ವಲ್ವ, ಒಂದು 4 ಏಲಕ್ಕಿಯನ್ನು ಕ್ರಷ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ನಾವು ಮೇಲೆ ಹಾಕಬೇಕಾಗತ್ತೆ. ಸೊ ಅದರಿಂದ ಏಲಕ್ಕಿ ಫ್ಲೇವರ್ ಅದು ಚೆನ್ನಾಗಿ ಬಿಟ್ಕೊಳ್ಳೋದ್ರಿಂದ ಜಾಮೂನು ಘಮ ಘಮ ಅಂತ ಹಾಗೆ ಟೇಸ್ಟಿಗೂ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಒಂದು 15 ನಿಮಿಷದವರೆಗೂ ನಾವು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 15 ನಿಮಿಷದವರೆಗೂ ಬಿಟ್ಟ ತಕ್ಷಣ ನೋಡಿ ಇವಾಗ ಯಾವ ಥರ ಆಗಿದೆ ಅಂತಂದರೆ 15 ನಿಮಿಷದ ನಂತರ ನಾವು ನೋಡಿದರೆ ಪ್ರೆಸ್ ಮಾಡಿ ನೋಡಿದರೆ ನೋಡಿ ಎಲ್ಲ ಪಾಕವನ್ನು ಎಲ್ಲ ಜಾಮೂನುಗಳು ಹೇಗೆ ಹೀರ್ಕೊಂಡಿವೆ ಅಂತ.
ಇವಾಗ ನಾವು ಈ ಒಂದು ಜಾಮೂನ್ ಎಲ್ಲ ಪಾಕವನ್ನು ಹೀರ್ಕೊಂಡ ತಕ್ಷಣ ನಾವು ಕೊಕೊನಟ್ ಪೌಡ್ರಲ್ಲಿ ಈ ಥರ ಅದನ್ನು ಉಂಡೆಗಳನ್ನು ಉರುಳಾಡಿಸಿ ಇಡಬೇಕಾಗತ್ತೆ. ಹೀಗೇ ಪ್ರತಿಯೊಂದು ಜಾಮೂನನ್ನು ಮಾಡ್ತೀವಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಈ ಥರ ಮಾಡಿದ್ರೂ ಕೂಡ ಜಾಮೂನು ಒಂದೊಂದು ಒಡೆಯಲ್ಲ ಫ್ರೆಂಡ್ಸ್. ಇದು ಯಾವುದಕ್ಕಂದರೆ ನಾವು ಹಿಟ್ಟು ನಾದ್ಕೊಳೋದ್ರಲ್ಲೇ ಮೇನಾಗಿ ಟ್ರಿಕ್ ಇರೋದು. ನಾನು ಹೇಳಿದ್ದೀನಲ್ವ ಉಂಡೆ ಮಾಡಬೇಕಾದ್ರೆ ಯಾವ ಟ್ರಿಕ್ ಬಳಸಬೇಕು ಅಂತ. ನೀವು ಆ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿದರೂ ಕೂಡ ಹೊಡಿತಾ ಇಲ್ಲ, ಅಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರ್ತಾ ಇದ್ದಾವೆ ಅಂತ. ಸರಿ ಫ್ರೆಂಡ್ಸ್, ಈ ಒಂದು ಜಾಮೂನಿನ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ರೆಸಿಪಿಯನ್ನು ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.